ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನನ್ನಂತೂ ಸೂಪರ್ ಆಗಿ ನೀವು ಸೂಪರ್ ಆಗಿ ಇರ ಅಂತ ಅನ್ಕೊಂಡಿ ನಂಗೆ ಚೆನ್ನಾಗಿರಿ. ಸೊ ಬೇಸಿಕಲಿ ಯಾವ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದೀನಿ ಅಂತ ಗೊತ್ತಿರುತ್ತೆ ನಿಮಗೆ. ಯಮಹ ಟಿ ಶರ್ಟ್ ಹಾಕೊಂಡು ಕೂತೀನಿ ಇಲ್ಲಿ ಅಂದರೆ ನಮ್ಮ ಎಕ್ಸ್ ಓನರ್ ಅನ್ಕೊಳ್ಳಿ. ಅಂದರೆ ದೊಡ್ಡ ಗಾಡಿ ಎಲ್ಲ R15 ಇತ್ತು ನಂತರ ಮುಂಚೆ. ಸೊ ಅವಾಗ ಟ್ರ್ಯಾಕ್ ಡೇಸ್ ಎಲ್ಲ ಅಟೆಂಡ್ ಮಾಡಿದೆ ಯಮಹದು. ಸೊ ವಿ ಆರ್ ಇಂಟು ಯಮಹ ಬ್ಲೂ ಫ್ಯಾಮಿಲಿ. ಸೊ ಗಾಡಿ ಲಾಂಚ್ಗೆ ಸಿಕ್ಕಾಪಡೆ ವೆಯ್ಟ್ ಮಾಡಿಬಿಟ್ಟಿದ್ದೀವಿ. ಬೇಸಿಕಲಿ ಕನ್ನಡದಲ್ಲಿ ಫಸ್ಟ್ ವಿಡಿಯೋ ಅನ್ಸುತ್ತೆ ಈ ಗಾಡಿ ಬಗ್ಗೆ ಹಾಕಿರೋದು. ಯಾವ ಗಾಡಿ ಲಾಂಚ್ ಆಗಿದೆ ಅಂತ ಆಗಲೇ ಎಲ್ಲ ಎಕ್ಸೈಟೆಡ್ ಆಗಿರ. ಸೊ ಅದಕ್ಕಿಂತ ಮುಂಚೆ ಯಾರು ವ್ಲಾಗ್ ಹೊಸದಾಗಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ಯಾವ ಗಾಡಿ ಲಾಂಚ್ ಆಗಿದೆ ಹೇಳಿ? ಯಮಹ R2. Racing takes a new form. Welcome to the global debut of YZ. ಒನ್ ಆಫ್ ದಿ ಕ್ರೇಜಿಯಸ್ಟ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಯಮಹದವರೇ ಡಿಫೈನ್ ಮಾಡಿದ್ದಾರೆ ಸೆಗ್ಮೆಂಟ್ ಕಿಲ್ಲರ್ ಅಂತ. ಆಬ್ವಿಯಸ್ಲಿ ಯಮಹ ಅಂದರೆ ಸೆಗ್ಮೆಂಟ್ ಕಿಲ್ಲರೇನೆ ಅದು. ಬಿಕಾಸ್ ಗೊತ್ತಿರೋರು ಗೊತ್ತಿರುತ್ತೆ R6 R1 ಅದೆಲ್ಲ ಯಾವ ಥರ ಲೆಗಸಿ ಮೇಂಟೈನ್ ಮಾಡಿದೆ ಅಂತ. ಸೊ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇವಾಗ ನೋಡ್ತಾ ಇರ್ಬೋದು ಯಮಹ R2. ಮೇಯ್ನು ಆರ್ ಅಂದರೆ ಇಟ್ಸ್ ಲೈಕ್ R1 R3 R6 ಆ ಥರ. ಆರ್ ಅಂದ್ರೆ ಇಟ್ಸ್ ಲೈಕ್ ರೇಸಿಂಗ್ DNA ಅಂತಲೇ ಹೇಳ್ಬೋದು ಯಮಹದು. ಸೊ R2 ಲಾಂಚ್ ಆಗಿರೋದು ಖುಷಿ ಪಡೋ ವಿಷಯ ಬೈಕರ್ಸ್ಗೆ. ಸೊ ನೋಡ್ತಾ ಇರ್ಬೋದು R2 ಮೈನ್ ಆಗಿ ಸ್ಟಾರ್ಟಿಂಗು ಗಾಡಿ ಬಗ್ಗೆ ಹೇಳ್ಬಿಡ್ತೀನಿ. ಈ ಗಾಡಿ ಬಂದು ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ನು ವಿತ್ 6 ಸ್ಪೀಡ್ ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಬರುತ್ತೆ. ಅದರೊಳಗೆ 3 ವೇರಿಯಂಟ್ಸ್ ಬರುತ್ತೆ ಗಾಡಿ. 19 BHP ಮತ್ತು 27 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ನಿಮ್ಗೆ ಅದು ಕಮ್ಮಿ ಅನ್ನಿಸ್ಬೋದು. ಸೊ ಮೇನ್ ವಿಷಯ ಬಂದ್ಬಿಟ್ಟು ಗಾಡಿ ವೆಯ್ಟು. ಸೊ ವೆಯ್ಟ್ ಟು ಪವರ್ ರೇಷಿಯೋ ಅಂತೂ ಬೇರೆ ಲೆವೆಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಗಾಡಿದು. ಸೊ ಬನ್ನಿ ಇವಾಗ ಕಲರ್ ವೇರಿಯಂಟ್ಸ್ ನೋಡ್ಬೋಣ ಗಾಡಿದು. ಒಂದು ಬಂದು ವೈಟು, ಮ್ಯಾಟ್ ವೈಟ್ ಪರ್ಲ್ ಅಂತ. ಸೆಕೆಂಡ್ ಕಲರ್ ಬಂದು ಡಾರ್ಕ್ ಬ್ಲೂಯಿಶ್ ಗ್ರೇ ಅಂತ. ಥರ್ಡ್ ಕಲರ್ ಬಂದ್ಬಿಟ್ಟು ಮೆಟಾಲಿಕ್ ಬ್ಲ್ಯಾಕ್. ಫೋರ್ತ್ ಕಲರ್ ಬಂದ್ಬಿಟ್ಟು ರೇಸಿಂಗ್ ಬ್ಲೂ. ಫಿಫ್ತ್ ಕಲರ್ ಬಂದ್ಬಿಟ್ಟು ಮಾಮೂಲಿ ಮೆಟಾಲಿಕ್ ಗ್ರೇ. ಅಂದರೆ R15M ಯಾವ ಕಲರ್ ಇದೆ ಅದೇ ಕಲರ್ ಇದೆ.
ಇದು ಬಂದು ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಬರುತ್ತೆ, ಓಕೆನಾ. ಸೊ ನಿಮ್ಗೆ ಇವಾಗ ಯಾವ ಸೆಗ್ಮೆಂಟ್ ಒಳಗೆ ಏನೇನು ಫೀಚರ್ಸ್ ಬರುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಬನ್ನಿ. ಫಸ್ಟ್ ಬಂದು ಸ್ಟ್ಯಾಂಡರ್ಡ್ ವೇರಿಯಂಟ್ ಎಕ್ಸ್ ಶೋರೂಮ್ ಬಂದು 2,30,500 rupees ಎಕ್ಸ್ ಶೋರೂಮ್ ಸ್ಟ್ಯಾಂಡರ್ಡ್ ವೇರಿಯಂಟ್. ಮತ್ತೆ ಫೀಚರ್ಸ್ ಹೇಳ್ತೀನಿ ನೋಡಿ. 5 inch TFT ಡಿಸ್ಪ್ಲೇ ಬರುತ್ತೆ, ರೈಡ್ ಬೈ ವೈರ್ ನಾರ್ಮಲ್ ಅಸಿಸ್ಟೆಂಟ್ ಮತ್ತೆ ಸ್ಲಿಪ್ಪರ್ಸ್ ಕ್ಲಚ್, 37mm USB ಫೋಕ್ಸ್ ಬರುತ್ತೆ, ಡ್ಯುಯಲ್ ಚಾನಲ್ ABS ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ. ಇದು ಬಂದು ಗ್ರೇ ಅಂಡ್ ಬ್ಲ್ಯಾಕ್ ಕಲರ್ ಒಳಗೆ ಬರುತ್ತೆ, ಓಕೆನಾ. ಸೆಕೆಂಡ್ ವೇರಿಯಂಟ್ ಬಂದು ಕ್ವಿಕ್ ಶಿಫ್ಟರ್ ವೇರಿಯಂಟ್ 2,39,500 rupees ಎಕ್ಸ್ ಶೋರೂಮ್ ಆಗಿರುತ್ತೆ. ಮತ್ತೆ ಈ ವೇರಿಯಂಟ್ ಅಲ್ಲಿ ಬಂದು ಸ್ಪೆಷಲ್ ಅಂದ್ರೆ ಇಡೀ ಸೆಗ್ಮೆಂಟ್ ಒಳಗೇನೆ ಫಸ್ಟ್ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಅಂಡ್ ಬಾಡಿ ಕಲರ್ಡ್ ಅಲಾಯ್ಸ್ ಬರುತ್ತೆ. ಕಮ್ಸ್ ಇನ್ ಬ್ಲೂ ಅಂಡ್ ಪರ್ಲ್ ಅಂದ್ರೆ ಬ್ಲೂ ಕಲರ್ ಮತ್ತೆ ಪರ್ಲ್ ಕಲರ್ ಒಳಗೆ ಬರುತ್ತೆ ಸೆಕೆಂಡ್ ವೇರಿಯಂಟ್. ಸೊ R2M ಇದ್ರದ್ದು ಬಂದು ಎಕ್ಸ್ ಶೋರೂಮ್ ಬಂದು 2,53,000 ಇರುತ್ತೆ ಮೈನ್ ಆಗಿ. ಸೊ ಇದ್ರಲ್ಲಿ ಬಂದು ಸ್ವಲ್ಪ ಸ್ಪೆಷಲ್ ಫೀಚರ್ಸ್ ಇರುತ್ತೆ ಆಬ್ವಿಯಸ್ಲಿ. ಟಾಪ್ ವೇರಿಯಂಟ್ ಅಂದರೆ ಏನು ಹೇಳಿ, ಸ್ಪೆಷಲ್ ಫೀಚರ್ಸ್ ಅಂತಲೇ ಅರ್ಥ. R2M ಒಳಗೆ ಬಂದು ಕೀಲೆಸ್ ಬರುತ್ತೆ ಮೇನಾಗಿ, ಮತ್ತು ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ ಫ್ರಂಟ್ ಟು ಬ್ಯಾಕು, ಮತ್ತು ಅಡ್ಜಸ್ಟಬಲ್ಸ್ ಕ್ಲಚ್ಚು ಮತ್ತು ಬ್ರೇಕ್ ಲಿವರ್ಸ್ ಬರುತ್ತೆ. ಮತ್ತು ಅದೇನೋ ಡಿಫ್ರೆಂಟ್ ಆಗಿರೋ ಸೀಟ್ ಬರುತ್ತೆ ಅಂತ ಇದ್ರೊಳಗೆ. ಸೊ ನನಗೇನು ಅಂತ ಅರ್ಥ ಆಗಿಲ್ಲ, ಅದು ಫೋಮೆಕ್ಸ್ ಸೀಟು ಅದೇನೋ ಇದೆ ಅದರೊಳಗೆ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ ಬೇಗ. ಸೊ ಮೈನಾಗಿ ಇವಾಗ ಎಲ್ಲ ವೇರಿಯಂಟ್ಸ್ ಬಗ್ಗೆ ನಿಮ್ಗೆ ಹೇಳಿದೆ ಅನಿಸುತ್ತೆ. ಸೊ ಇವಾಗ ಬಂದು ಆನ್ ರೋಡ್ ಪ್ರೈಸ್ ಎಷ್ಟು ಬರ್ಬೋದು, 3.2 3.5 ಒಳಗಡೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಆನ್ ರೋಡ್ ಪ್ರೈಸು. ಸೊ ಲೆಟ್ಸ್ ಸಿ ಏನಾಗುತ್ತೆ ಏನು ಕತೆ. ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ಬಂದು ಅದು ನಮ್ಮ ಕರ್ನಾಟಕದಲ್ಲಿ ಬಂದು ತುಂಬ ಟ್ಯಾಕ್ಸ್ ಜಾಸ್ತಿ ಇರುತ್ತೆ. ಸೊ ಪ್ರತಿಯೊಂದು ವಿಷಯನ ನಿಮಗೆ ತಿಳಿಸ್ಕೊಟ್ಟೆ ಅನ್ಸುತ್ತೆ, ಯಾವ ಕಲರ್ ಇದೆ, ಪ್ರೈಸ್ ಏನಿದೆ ಎಲ್ಲಾನು. ಸೊ ಮೇನಾಗಿ ಕಾಂಟೆಂಟ್ ಇಷ್ಟ ಆಗಿದ್ರೆ ಏನು ಮಾಡ್ಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗುವ ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.